ನಮಸ್ತೆ ಫ್ರೆಂಡ್ಸ್. ಈ ಆಷಾಢದ ಚುಮು ಚುಮು ಚಳಿಗಾಲಕ್ಕೆ ಒಂದು ಅದ್ಭುತವಾದ ಸಂಜೆಯ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲ್ ಪುರಿ ತೊಗೊಂಡಿದ್ದೀನಿ, ನೋಡಿ, ಕಡಲೆಬೀಜ ತೊಗೊಂಡಿದ್ದೀನಿ, ಕಡಲೆ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿರೋದು, ಒಣಮೆಣಸಿನ್ಕಾಯಿ 4 ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಕಲರಿಗೆ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಮಾಡೋದು ಹೇಗೆ ನೋಡೋಣ. ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ನಮಗೆ ಜಸ್ಟ್ ಕಡಲೆಬೀಜ, ಕಡಲೆ ಮತ್ತು ಕೊಬ್ಬರಿ ಇವೆಲ್ಲನೂ ಫುಲ್ ನೆನೆಸ್ಕೊಳ್ಳೋದಕ್ಕೆ, ಅಂದರೆ ಹುರ್ಕೊಳ್ಳೋದಕ್ಕೆ. ನೋಡಿ, ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಬೆಳ್ಳುಳ್ಳಿನೇ ಒಳ್ಳೆ ಫ್ಲೇವರ್ ಕೊಡೋದು ನಮಗೆ ಈ ಪುರಿ ಒಗ್ಗರಣೆಗೆ. ಅದಕ್ಕೆ ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಒಂದು 2-3 ಸೆಕೆಂಡಷ್ಟು, ಒಂದು ನಿಮಿಷಕ್ಕಿಂತನೂ ಕಡಿಮೆ, ಒಂದು ಅರ್ಧ ನಿಮಿಷದಷ್ಟು ಹುರ್ಕೊತಾ ಇದ್ದೀನಿ. ಆಮೇಲೆ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಸ್ವಲ್ಪ ಜಾಸ್ತಿ ಬೇಯಬೇಕು, ಸೊ ಅದಕ್ಕೆ ಫಸ್ಟ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಳ್ಳೋ ಥರನೇ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸೀಕೊಂಬಿಡುತ್ತೆ. ನೋಡಿ, ಈಗ ಕಡಲೆ ಹಾಕ್ಕೋತಾ ಇದ್ದೀನಿ. ನೋಡಿ, ಕಡಲೆಬೀಜ ಆದಮೇಲೆ ನೆಕ್ಸ್ಟು ಕಡಲೆ ಹಾಕ್ಕೋತಾ ಇದ್ದೀನಿ. ಸೊ ಕಡಲೆಬೀಜ, ಕಡಲೆ ಮತ್ತು ಬೆಳ್ಳುಳ್ಳಿ 3 ತಿರ್ವಾಕೊಳ್ಳೋಣ ಕ್ಲೀನಾಗಿ. ಈಗ ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ. ನೋಡಿ, ಕೊಬ್ಬರಿನ ಕೊನೆಯಲ್ಲಿ ಆ್ಯಡ್ ಮಾಡಿ, ಕೊಬ್ಬರಿ ಬೇಗ ಸೀಕೊಂಬಿಡುತ್ತೆ. ಸೊ ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹುರಿ ಇಟ್ಕೊಬೇಡಿ, ಒಂದು ಸ್ವಲ್ಪ ಸಣ್ಣ ಹುರಿಲೇ ಫ್ರೈ ಮಾಡಿ. ನೋಡಿ, ಈಗ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಬೆಂದಿದೆ, ಇಷ್ಟು ಫ್ರೈ ಆದರೆ ಸಾಕು. ಈಗ ಕೊನೆಯಲ್ಲಿ ನಾನು ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಒಣಮೆಣಸಿನ ತೆರಳನ್ನು ಮುರಿದು ಹಾಕ್ತಾಯಿದ್ದೀನಿ. ನೋಡಿ, ಇದು ಖಾರಕ್ಕೆ. ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಎಂಡಲ್ಲಿ ಹಾಕ್ಕೊಳ್ಳಿ. ಉರಿ ಯಾವಾಗಲೂ ಸಿಮ್ಮಲ್ಲೇ ಇರಲಿ, ಕಡಿಮೆ ಉರಿಲೇ ಮಾಡ್ಕೋಬೇಕು ಇದನ್ನು, ಇಲ್ಲಾಂದರೆ ಫುಲ್ ಸೀಕೊಂಬಿಡುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರ ಚೆನ್ನಾಗಿರುತ್ತಲ್ಲ ಚಳಿಗೆ, ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕಲರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಶೀತನ ಕೂಡ ಎಳೆಯುತ್ತೆ, ಅದೊಂದು ಮೇಯ್ನು. ಮತ್ತು ನೋಡೋಕ್ಕೆ ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ಅದರಿಂದ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಬೇಕಾದ್ರೆ ತಿರ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತಿರ್ದ್ಬಿಟ್ಟು ಬೇಕಾದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಆಗಿದೆ. ನೋಡಿ, ನಾನು ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಬೌಲ್ ಪುರಿ ಏನು ತೊಗೊಂಡಿದ್ದೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಪುರಿ ಆ್ಯಡ್ ಮಾಡಿ ಒಂದು 2 ನಿಮಿಷ ತಿರುಗಿಸಿ ಬೇಕಿದ್ರೆ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಮಾಡಿಬಿಟ್ಟು ಕೂಡ ಇದು ಮಾಡ್ಕೊಬೋದು. ಬಟ್ ಯಾವುದೇ ಕಾರಣಕ್ಕೂ ಹುರಿ ಜಾಸ್ತಿ ಮಾಡ್ಕೊಬೇಡಿ, ಇಲ್ಲಾಂದರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ನೋಡಿ, ನಾನೀಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಉಪ್ಪಿನ ಪುರಿ ತೊಗೊಂಡಿದ್ದೀನಿ, ಅದರಿಂದ ಮೇಲೆ ಉಪ್ಪು ಹಾಕಿಲ್ಲ. ಸಪ್ಪೆ ಪುರಿ ಆದರೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ. ನೋಡಿ, ರೆಡಿ. ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ.